ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ವರದಕ್ಷಿಣೆಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಟಾರ್ಚರ್ ಕೊಟ್ಟಿದ್ದಾರೆ. ರಕ್ಷಣೆ ಕೊಡಬೇಕಾದ ಪೊಲೀಸಪ್ಪನಿಂದಲೇ ಕಿರುಕುಳ. ಪಿಎಸ್ಐ ಭೈರಪ್ಪ ವಿರುದ್ಧ ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ. ಯಾರು ರಕ್ಷಣೆ ಕೊಡಬೇಕೋ ಆತನಿಂದಲೇ ಪತ್ನಿಗೆ ಟಾರ್ಚರ್ ಕೊಡಲಾಗಿದೆ. ನೋಡಿ, ಪತ್ನಿ ಗಂಭೀರವಾಗಿ ಆರೋಪ ಮಾಡಿರೋದು ಪಿಎಸ್ಐ ಭೈರಪ್ಪ ವಿರುದ್ಧ 50 ಲಕ್ಷ ರೂಪಾಯಿ ವರದಕ್ಷಿಣೆ ತರುವಂತೆ ದಿನನಿತ್ಯ ಟಾರ್ಚರ್ ಕೊಡ್ತಾನಂತೆ ಈ ಆಸಾಮಿ. ಮನೆಗೆ ಯುವತಿಯರನ್ನ ಕರ್ಕೊಂಡು ಬರ್ತಿದ್ದಾಗಿ ಕೂಡ ಆರೋಪ ಮಾಡಿದ್ದಾಳೆ. ಇದನ್ನ ತಮ್ಮ ಕುಟುಂಬಸ್ಥರಿಗೆ ಹೇಳಿದಂತ ಪಿಎಸ್ಐ ಪತ್ನಿ ಅವತ್ತಿನಿಂದ ಕುಡಿದು ಬಂದು ಪತ್ನಿಗೆ ದಿನನಿತ್ಯವೂ ಕೂಡ ಗಲಾಟೆ ಮಾಡಿ ಟಾರ್ಚರ್ ಕೊಡ್ತಿದ್ದಾನೆ. ನಾನು ಮದುವೆ ಆಗಿದ್ದೆ, ನೀನು ಹಣ ತರ್ತೀಯಾ ಅಂತ, ಇಲ್ಲ ಅಂದ್ಮೇಲೆ ನೀನು ಬೇಡ ಅಂತೇಳಿ ಹಲ್ಲೆ ಮಾಡಿದಂತ ಆರೋಪವೂ ಇದೆ. ಒಮ್ಮೊಮ್ಮೆ ಪತ್ನಿಯನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಿದ್ದಂತೆ ಪಿಎಸ್ಐ. ಅಲ್ಲದೆ ಪತ್ನಿ ಮೇಲೆ ಸುಖ ಸುಮ್ಮನೆ ಅನುಮಾನ ಪಡ್ತಿದ್ದಾಗಿ ಆರೋಪವೂ ಇದೆ. ಪತ್ನಿ ಕೊಲೆಗೆ ರೌಡಿಗಳನ್ನ ತಂದು ಮನೆ ಮುಂದೆ ನಿಲ್ಲಿಸ್ತಾ ಇದ್ದಂತೆ. ಬುದ್ಧಿ ಹೇಳೋದಕ್ಕೆ ಬಂದಿದ್ದ ಪತ್ನಿ ತಂದೆ ಮೇಲೂ ಕೂಡ ಮಚ್ಚಿನಿಂದ ಹಲ್ಲೆ ಮಾಡಿರುವಂತ ಆರೋಪ ಇದೆ. ಒಂದು ಮನೆಯಲ್ಲಿ ಯಾರೋ ಇನ್ಸ್ಪೆಕ್ಟರೋ ಅಥವಾ ಕಾನ್ಸ್ಟೇಬಲ್ ಇದ್ದಾರೆ ಅಂತ ಅಂದ್ರೆ ಅದು ಇಡೀ ಮನೆಗೆ, ಇಡೀ ಏರಿಯಾಗೆ ಒಂದು ರೀತಿಯಾಗಿ ಭದ್ರತೆ ಅನಿಸ್ತಾ ಇರುತ್ತೆ, ಸೇಫ್ಟಿ ಫೀಲ್ ಇರುತ್ತೆ. ಆದ್ರೆ ಈತ ನೋಡಿ, ಪಿಎಸ್ಐ ಹೇಳೋದಕ್ಕೆ ಪಿಎಸ್ಐ, ಆದ್ರೆ ಮಾಡೋ ಕೆಲಸ ಎಲ್ಲ ಕೂಡ ತನ್ನ ಪತ್ನಿಗೆ ಟಾರ್ಚರ್ ಕೊಡೋದು, ಅನುಮಾನ ಪಡೋದು, ರೌಡಿಗಳನ್ನ ಕರ್ಕೊಂಡು ಬರೋದು, ಹೆದರಿಸೋದು, ವರದಕ್ಷಿಣೆಗಾಗಿ ಪೀಡಿಸೋದು. ನೀನ್ ಹಣ ತರ್ತೀಯಾ ಅಂತಾನೆ ನೀನ್ ಮದುವೆ ಆಗಿದ್ದು, ಹಣನೇ ತರಲಿಲ್ಲ ಅಂತ ಅಂದ್ಮೇಲೆ ನೀನು ಬೇಡ, ಈ ಮದುವೆನೂ ಬೇಡ ಅನ್ನೋ ತರ ಬೇರೆ ಬೇರೆ ಹುಡುಗಿರ್ನು ಕೂಡ ಮನೆಗೆ ಕರ್ಕೊಂಡು ಬರ್ತಿದ್ದ ಅನ್ನೋ ಆರೋಪನೂ ಇದೆ. ಇನ್ನು ಇದು ಲೋಕಾಯುಕ್ತಗೆ ಟ್ರ್ಯಾಪ್ ಆಗಿದ್ದ ಪಿಎಸ್ಐ ಪುರಾಣ. ಈ ಪಿಎಸ್ಐ ವಿರುದ್ಧ ದೂರು ಕೊಟ್ರೆ ಸ್ವೀಕರಿಸಲ್ಲ ಅನ್ನೋ ಆರೋಪ ಕೂಡ ಇದೆ. ಕೆಂಗೇರಿ ಪೊಲೀಸರ ಮೇಲೆ ಆರೋಪ ಮಾಡಿದಂತ ಪಿಎಸ್ಐ ಪತ್ನಿ ಕೊನೆಗೆ ಎನ್ಸಿಆರ್ ಮಾಡಿ ಕಳಿಸ್ತಾರೆ ಅಂತ ಆರೋಪ ಕೂಡ ಇದೆ. ಅಂದ್ರೆ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಎಫ್ಐಆರ್ ಹಾಕಲ್ಲ, ಕ್ರಮ ತೆಗೆದುಕೊಳ್ಳಲ್ಲ ಅನ್ನುವಂತ ಆರೋಪಗಳಿವೆ. ನಗರ ಪೊಲೀಸ್ ಆಯುಕ್ತ ಮತ್ತು ಡಿಜಿಗೆ ದೂರು ಕೊಡೋದಕ್ಕೆ ಪತ್ನಿ ಮುಂದಾಗಿದ್ರು ಕೂಡ ದೂರು ಸ್ವೀಕರಿಸಲ್ಲ, ಜೊತೆಗೆ ಕ್ರಮ ತೆಗೆದುಕೊಳ್ಳಲ್ಲ, ಈ ಆರೋಪಗಳಿದೆ. 5 ವರ್ಷದ ಹಿಂದೆ ವಿವಾಹ ಆಗಿದ್ದಂತ ಪಿಎಸ್ಐ ಭೈರಪ್ಪ 3 ವರ್ಷದ ಪತ್ನಿಯನ್ನ, ಅಂದ್ರೆ 3 ವರ್ಷದಿಂದ ಪತ್ನಿಯನ್ನ ಚೆನ್ನಾಗಿನೇ ನೋಡ್ಕೊಂಡಿದ್ದಂತೆ ಪಿಎಸ್ಐ. ಈ ದಂಪತಿಗೆ 3 ವರ್ಷದ ಒಂದು ಹೆಣ್ಮಗು ಕೂಡ ಇದೆ. ಅಲ್ಲದೆ ರೌಡಿ ಆಸಾಮಿಗಳನ್ನ ಮನೆ ಮುಂದೆ ನಿಲ್ಲಿಸಿ ಕೊಲೆ ಮಾಡಿಸ್ತೀನಿ, ಹಣ ತರಬೇಕು, ತಂದಿಲ್ಲ ಅಂದ್ರೆ ಕೊಲೆ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕೋದು. ಅದೇ ರೀತಿ ಇದೇ ತಿಂಗಳು 12ನೇ ತಾರೀಕು ಕೂಡ ಮನೆಯಲ್ಲಿ ಗಲಾಟೆ ಆಗಿತ್ತಂತೆ. ಈ ವೇಳೆ ಮನೆಗೆ ಘಟನೆ ಸಂಬಂಧ ಕೆಂಗೇರಿ ಠಾಣೆಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ಲು ಪತ್ನಿ. ಆದ್ರೆ ದೂರು ಪಡೆಯೋದಕ್ಕೆ ಪೊಲೀಸರೇ ಹಿಂದೇಟ್ ಹಾಕ್ತಿದ್ದಾರೆ. ಯಾಕೆಂದ್ರೆ ಈತನು ಕೂಡ ಪೊಲೀಸ್ ಇಲಾಖೆಯಲ್ಲೇ ಇರೋದಲ್ಲ, ಎಲ್ಲ ಒಂದೇ ಗುಂಪು. ಕೊನೆಗೆ ಎನ್ಸಿಆರ್ ಮಾಡಿ ಕಳಿಸಿದಂತ ಆರೋಪ ಕೂಡ ಇದೆ. ಈ ಪಿಎಸ್ಐ ಭೈರಪ್ಪ ಪುರಾಣ ಇಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಪರಿಚಯ ಆದ ಯುವತಿಯರಿಗೆ ಮೆಸೇಜ್ ಮಾಡ್ತಾನಂತೆ. ಅವ್ರ ಜೊತೆಗೆ ಸುತ್ತಾಡಿ ಮದುವೆ ಮಾಡ್ಕೊಳ್ಳೋದಾಗಿ ಹಿಂದೆ ಬೀಳ್ತಾನಂತೆ. ಮನೆಯಲ್ಲಿ ಹೆಂಡತಿ ಇದ್ರೂ ಕೂಡ ಮತ್ತೊಬ್ಬರಿಗೆ ಮದುವೆ ಬೇಡಿಕೆ ಇಡ್ತಿದ್ದ ಅನ್ನುವಂತ ಆರೋಪ, ಸಾಲು ಸಾಲು ಆರೋಪಗಳು ಈತನ ವಿರುದ್ಧ. ಇನ್ನು ಅವ್ರು ಒಪ್ಲಿಲ್ಲ ಮದುವೆಗೆ ಅಂತ ಅಂದ್ರೆ ಯುವತಿಯರಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ನಂತೆ. ನೊಂದ ಕೆಲವರು ಪಿಎಸ್ಐ ಪತ್ನಿಯನ್ನೇ ಸಂಪರ್ಕ ಮಾಡಿದ್ರಂತೆ. ವೃತ್ತಿಯಲ್ಲಿ ವಕೀಲ ಆಗಿರುವ ಪಿಎಸ್ಐ ಪತ್ನಿ ಪಿಎಸ್ಐ ಮಾಡಿದ್ದ ಚಾಟ್ ಅನ್ನ ಪತ್ನಿಗೆ ಕಳುಹಿಸಿ ಅಳಲು ತೋಡ್ಕೊಂಡಿದ್ದಾರೆ ಈ ಕೆಲ ಯುವತಿಯರು. ಇನ್ನು ಹುಡುಗಿಯರ ಜೊತೆಗೆ ಚಾಟಿಂಗ್ ಮಾಡೋದನ್ನ ಕಂಡು ಆ ಮೆಸೇಜಸ್ ನೋಡಿ ಪಾಪ ಈಕೆ ಕೂಡ ಶಾಕ್ ಆಗಿದ್ದಾಳೆ. ಲವ್ ಯು, ಮಿಸ್ ಯು ಅಂತೆಲ್ಲ ಚಾಟ್ ಮಾಡಿದ್ದಾನೆ. ಈ ಪೊಲೀಸಪ್ಪನ ಪುರಾಣ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಬೇಜಾನಿದೆ. ಇನ್ಸ್ಟಾದಲ್ಲಿ ಯುವತಿಯರನ್ನ ಪರಿಚಯ ಮಾಡಿಕೊಂಡು ಮೆಸೇಜ್ ಮಾಡ್ತಾ ಇದ್ದ.
ಜೊತೆಗೆ ಸುತ್ತಾಡಿ ಮದುವೆ ಮಾಡ್ಕೊಳ್ಳೋದಾಗಿ ಹಿಂದೆ ಬೀಳ್ತಾ ಇದ್ದ. ಹೆಂಡತಿ ಇದ್ರೂ ಕೂಡ ಮತ್ತೊಬ್ಬರಿಗೆ ಮದುವೆಯ ಬೇಡಿಕೆಯನ್ನ ಇಡ್ತಾ ಇದ್ದಂತೆ. ಆ ಯುವತಿಯರು ಪಾಪ ಈತನ ಪತ್ನಿಗೆ ಮೆಸೇಜ್ ಮಾಡಿದ್ದಾರೆ, ಆಕೆ ಹತ್ರ ಹೇಳ್ಕೊಂಡಿದ್ದಾರೆ ನಿಮ್ ಗಂಡ ಹಿಂಗ್ ಟಾರ್ಚರ್ ಮಾಡ್ತಿದ್ದಾನೆ ಅಂತ. PSI ಮಾಡಿದ್ದ ಚಾಟ್ ಅನ್ನ ಪತ್ನಿ ಕಳುಹಿಸಿ ಅಳಲನ್ನ ತೋಡ್ಕೊಂಡಿರುವಂತ ಸಂತ್ರಸ್ತ ಯುವತಿಯರು. ಆತನ ಪತ್ನಿ ವೃತ್ತಿಯಲ್ಲಿ ವಕೀಲೆ ನೋಡಿ, ಮನೆಯಲ್ಲಿ ಗಂಡ PSI, ಹೆಂಡತಿ ವಕೀಲೆ, ಇವ್ರ ಮಧ್ಯೆ ಇರುವಂತ ಸಮಸ್ಯೆಗಳು ಯಾವ ರೀತಿಯಾಗಿ ಆಕೆ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಈತನ ಪುರಾಣಗಳು ಅಷ್ಟಿಷ್ಟಲ್ಲ. ಹೆಂಡತಿಗೆ ಬೆದರಿಕೆ ಹಾಕೋದು, ಕೊಲೆ ಮಾಡಿಸ್ತೀನಿ ಅನ್ನೋದು, ಟಾರ್ಚರ್ ಮಾಡೋದು, ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತೇಳಿ ಆಕೆ ಹೆದರಿಸೋದು. ಮತ್ತೊಂದ್ ಕಡೆ ಹೊರಗೊಂದ್ ರೀತಿ ಈತನ ಪ್ರೇಮ ಪುರಾಣ. ಸಿಕ್ ಹುಡುಗಿಯರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹಿಂದೆ ಬೀಳೋದು. ಆ ಯುವತಿಯರು ಪಾಪ ಈಗ ಲವ್ ಯು ಮಿಸ್ ಯು ಅಂತ ಏನಿತ ಮೆಸೇಜ್ ಮಾಡಿದ್ದ ಅದೆಲ್ಲವನ್ನು ಈತನ ಪತ್ನಿಗೆ ತೋರಿಸಿದ್ದಾರೆ. ನಿಮ್ ಗಂಡ ಈ ರೀತಿ ಚಾಟ್ ಮಾಡ್ತಿದ್ದಾರೆ ಹಿಂಗೆ ಅಂತ. ಪಾಪ ಆಕೆಗೆ ಆಕೆಯ ರಕ್ಷಣೆಯನ್ನೇ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇನ್ ಬೇರೆಯವ್ರ ರಕ್ಷಣೆ ಹೇಗ್ ಮಾಡ್ತಾಳೆ? ಪತ್ನಿ ಮೇಲೆನೆ ಇಷ್ಟೆಲ್ಲ ಹಲ್ಲೆ ಮಾಡೋದು, ಆಕೆಗೆ ಬೆದರಿಕೆ ಹಾಕೋದು, 3 ವರ್ಷದ ಮಗು ಇದೆ. ಹಂಗಿದ್ರು ಕೂಡ ಈತನಿಗೆ ವೃತ್ತಿಯಲ್ಲಿ ನೋಡಿ ಪೊಲೀಸ್ ಮಾಡೋ ಕೆಲಸ ಎಂತವೋ ಅಂತ. ಇಂಥ ಆರೋಪಗಳು ಬಂದಾಗ ಪೊಲೀಸ್ ಆಗಲಿ ಸಾಮಾನ್ಯ ಜನರೇ ಆಗಲಿ ಇಂಥ ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ ಅಂದಾಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಬೇಕು. ಇಂಥವ್ರಿಂದ ನಿಮ್ಮ ಇಲಾಖೆ ಕೆಟ್ಟ ಹೆಸರು ಬರುತ್ತೆ ಅಂತ ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಳಿಲ್ವಾ? ಅದಕ್ಕಾಗಿ ಹಿಂದೇಟ್ ಹಾಕಿದ್ರಾ? ಹಾಗಾದ್ರೆ ಆ ಹೆಣ್ಣಿನ ಜೀವ ಹೋಗೋವರೆಗೂ ಸುಮ್ಮನೆ ಇರ್ತೀರಾ ನೀವು ಅಂತ. ಈ ರೀತಿಯಾಗಿ ಒಬ್ಬ ವಕೀಲೆ ಬಂದೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ, ಕಂಪ್ಲೇಂಟ್ ಕೊಟ್ಟಾಗ ನೀವು ಸ್ವೀಕಾರ ಮಾಡಿಲ್ಲ ಅಂದ್ರೆ ಬೇರೆ ಜನಸಾಮಾನ್ಯರು ಬಂದಾಗ ಹೇಗ್ ಬಿಹೇವ್ ಮಾಡ್ತೀರಾ ಅಂತ. ವೃತ್ತಿಯಲ್ಲಿ ಪೊಲೀಸರು ಅಥವಾ ಯಾವ್ದೋ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅವ್ರೇನ್ ತಪ್ಪು ಮಾಡೇ ಇಲ್ಲ ಅಂತಾನ? ಕಂಪ್ಲೇಂಟ್ ಕೊಡೋಕ್ ಬಂದಾಗ ಕಂಪ್ಲೇಂಟ್ ತೆಗೆದುಕೊಳ್ದೇ ಇದ್ದಿದ್ ಯಾಕೆ? ಅದಕ್ಕೆ ಸಂಬಂಧಪಟ್ಟಂತರೂ ತನಿಖೆ ಆಗ್ಬೇಕು. ಆ ಸಂದರ್ಭದಲ್ಲಿ ಯಾರಿದ್ರು ಅವ್ರದ್ದು ಅಮಾನತ್ತಾಗ್ಬೇಕು. ಯಾಕೆಂದ್ರೆ ಯಾವುದೇ ಹೆಣ್ಣು ನೊಂದು ಬಂದಿದ್ದಾಳೆ ಅಂತ ಅಂದ್ರೆ ಆಕೆಯನ್ನ ವಿಚಾರಿಸದೆ, ಕಂಪ್ಲೇಂಟ್ ತೆಗೆದುಕೊಳ್ದೆ, ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಯಾವ ಬೇಜವಾಬ್ದಾರಿತನ ಇದು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಸದ್ಯ PSI ವಿರುದ್ಧ ಇಷ್ಟೆಲ್ಲ ಗಂಭೀರ ಆರೋಪಗಳು ಬಂದರೂ ಕೂಡ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಳಿಲ್ಲ ಅನ್ನುವಂಥ ಆರೋಪ ಇದೆ. ಸದ್ಯಕ್ಕೆ ಅವರ ಪತ್ನಿಗೆ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಆಗಿದೆಯಾ ಇಲ್ವಾ, ಏನ್ ಮುಂದಿನ ಆಕ್ಷನ್ ಅಂತ? ಖಂಡಿತವಾಗ್ಲೂ ಸೌಖ್ಯ. ಈಗಾಗ್ಲೇ ಏನೋ PSI ಭೈರಪ್ಪನ ಮೇಲೆ ಈಗಾಗ್ಲೇ ಅವರ ಪತ್ನಿ ಆರೋಪ ಮಾಡಿರುವಂತದ್ದು. ಅಂದ್ರೆ ಈತ ಮದ್ವೆ ಆದ ಕೆಲ ದಿನಗಳ ಮಾತ್ರ ನನ್ನನ್ನ ಕ್ಲೀನ್ ಆಗಿ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಆ ನಂತರದಲ್ಲಿ ಸಾಕಷ್ಟು ತೊಂದರೆ ಕೊಡೋದಕ್ಕೂ ಶುರು ಮಾಡಿದ್ದಾನೆ. ಅಂದ್ರೆ ಪ್ರಮುಖವಾಗಿ ಈತ ನೀನು ದುಡ್ಡು ತರ್ತೀಯ ಅಂತಾನೆ ನಾನು ನಿನ್ನ ಮದ್ವೆ ಆಗಿದ್ದು ಅನ್ನೋ ಒಂದು ವಿಚಾರಗಳನ್ನು ಕೂಡ ಆಕೆ ಜೊತೆ ಪ್ರಸ್ತಾಪ ಮಾಡಿದ್ದಾನೆ ಅಂತ ಈಗಾಗೆ ಭೈರಪ್ಪನ ಪತ್ನಿ ಏನಿದ್ದಾಳೆ ಆಕೆ ಕೂಡ ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ 50 ಲಕ್ಷ ಹಣವನ್ನು ಕೂಡ ನೀನ್ ತರಬೇಕು, ಇಲ್ಲ ಅಂದ್ರೆ ನಿನ್ನ ಮನೆಯಿಂದ ಕಳಿಸ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾನೆ. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿನ್ಸುವಂತದ್ದು ಮತ್ತೆ ಹಲ್ಲೆ ಮಾಡುವಂತದ್ದು ಕೂಡ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ಆಕೆ ಏನೋ ಆತನ ಮೇಲೆ ಕೂಡ ಈಗಾಗ್ಲೇ ಪತ್ನಿ ಕೂಡ ಮಾಡಿರುವಂತದ್ದು. ಎಲ್ಲ ಆ ವಿಚಾರವನ್ನ ಗೊತ್ತಾಗಿ ಏನೋ ಭೈರಪ್ಪನ ಮಾವ ಏನಿದ್ದಾರೆ ಅವರು ಕೂಡ ಮನೆಗೆ ಬಂದಂತ ಸಂದರ್ಭದಲ್ಲಿ ಮಚ್ಚನ್ನ ತೆಗೆದುಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಹೋಗಿದ್ದಾನೆ. ಆ ವಿಡಿಯೋ ಎಲ್ಲವೂ ಕೂಡ ಈಗಾಗ್ಲೇ ಏನು ಅವರು ಕೂಡ ಏನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಭೈರಪ್ಪನ ಪತ್ನಿ ಕೂಡ ಅವರು ಕೂಡ ಇದೆಲ್ಲವೂ ಕೂಡ ಸಾಕ್ಷಿಯನ್ನಾಗಿ ಹಿಡ್ಕೊಂಡು ಕೆಂಗೇರಿ ಪೊಲೀಸ್ ಠಾಣೆಗೆ ಹೋದ್ರು ಕೂಡ ಅಲ್ಲೂ ನನಗೆ FIR ದಾಖಲು ಮಾಡಿಲ್ಲ, ಕೇವಲ ಇಲ್ಲಿ NCR ದಾಖಲು ಮಾಡಿ ಆನಂತರ ನನ್ನನ್ನ ಕಳ್ಸುವಂತ ಕೆಲ್ಸಕ್ಕೆ ಮುಂದಾಗಿದ್ರೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ಮಾಡಿರುವಂತದ್ದು. ಇಷ್ಟೇ ಅಲ್ಲದೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತ ಕೆಲವೊಂದು ಯುವತಿಯರಿಗೂ ಕೂಡ ಈತ ಮೆಸೇಜ್ ಮಾಡ್ತಾನೆ, ಮಿಸ್ ಯು ಅಂತ ಹೇಳಿ, ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಈ ರೀತಿಯಾದಂತ ಮೆಸೇಜಸ್ ಅನ್ನ ಮಾಡ್ತಾನೆ. ಅದೆಲ್ಲವೂ ಕೂಡ ನನಗೆ ಗೊತ್ತಾಗಿದೆ. ಅದ್ ಗೊತ್ತಾದ್ರೂ ಕೂಡ ಆತ ಯಾವ್ದೇ ರೀತಿ ಅಂತ ನನಗೆ ಏನು ಕ್ಯಾರೆ ಅಂತ ಇರ್ಲಿಲ್ಲ. ಜೊತೆಗೆ ಆತ ಕೆಲವು ಯುವತಿಯರನ್ನು ಕೂಡ ಏನು ಮನೆ ಕರ್ಕೊಂಡ್ ಬರ್ತಾ ಇದ್ದ, ಮತ್ತೆ ಅಶ್ಲೀಲವಾಗೂ ಕೂಡ ಮೆಸೇಜಸ್ ಮಾಡ್ತಾ ಇದ್ದ, ಗೊತ್ತಿಲ್ಲದ ಇರುವಂತ ಅಪರಿಚಿತರ ಯುವತಿಯರ ಜೊತೆ ಕೂಡ ಮೆಸೇಜ್ ಮಾಡ್ತಿದ್ದ. ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ರೆ ಜಗಳ ಮಾಡ್ತಾ ಇದ್ದ. ನೀನ್ ಯಾರು ನನಗೆ ಕೇಳೋದಕ್ಕೆ ಅಂತ ಹೇಳಿ ನನ್ನನ್ನೇ ದೂರ ಇಡ್ತಿದ್ದ ಅನ್ನೋ ಒಂದು ಆರೋಪನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ನನಗೆ ಹಣ ತಗೊಂಬಂತ ಪೀಡಿಸ್ತಾ ಇರುವಂತದ್ದು. ಹೀಗೆ ಸಾಕಷ್ಟು ಆರೋಪಗಳು ಕೂಡ ಈಗಾಗ್ಲೇ PSI ಭೈರಪ್ಪನ ಮೇಲೆ ಈಗಾಗ್ಲೇ ಅವರ ಪತ್ನಿ ಕೂಡ ಮಾಡಿರುವಂತದ್ದು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ DG ಕಚೇರಿಗೂ ಕೂಡ ಹೋಗಿ ನಾನು ದೂರು ಕೊಡ್ತೀನಿ ಅಂತಾನು ಕೂಡ ಈಗಾಗ್ಲೇ ಅವರ ಪತ್ನಿ ಕೂಡ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದಾಗಿ ನನಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋ ಒಂದು
ಪ್ರಶ್ನೆ ಕೂಡ ಅವರು ಕೂಡ ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಕೆಂಗೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಅವರು ಕಂಪ್ಲೇಂಟ್ ತಗೋಬೋದಿತ್ತು, FIR ಮಾಡ್ಬೋದಿತ್ತು. ಅದೇ ಯಾವುದೇ ರೀತಿಯಾಗಿ ಅಲ್ಲೂ ಕೂಡ ನನಗೆ ಸ್ಪಂದನೆ ಸಿಕ್ಕಿಲ್ಲ ಅನ್ನೊಂದು ಆರೋಪ ಮಾಡಿದ್ದಾರೆ. ಹಾಗಾಗಿ ಡಿಜಿ ಕಚೇರಿಗೆ ಹೋದ್ಮೇಲೆ ಅವರಿಗೆ ನ್ಯಾಯ ಸಿಗುತ್ತಾ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ಇಲ್ಲ ನಿಂತರ ಗಂಡು ತರ ಇರ್ತಾರೆ. ಸರಿಯಾಗಿ ಮಾತಾಡು. ಅವರು ಸುಮ್ನೆ ಇರ್ಬೇಕು. ಸುಮ್ನೆ ಇರ್ಬೇಕು. ಬಂದವರು ಯಾರೋ ನ್ಯಾಯದವ್ರು ಬಂದು ಮಾತಾಡೋದು. ಹೋಗ್ತಾನೆ ಬರ್ತಾನೆ ಎಂಬಾರ್ದು. ನೀವ್ ಯಾಕಂದ್ರಿ ಅದಕ್ಕೆ ಮಚ್ಚಂಗ್ ಎತ್ಕೊಂಡ್ಬಂದೆ. ನೀನು ಮಚ್ಚಂಗ್ ಎತ್ಕೊಂಡ್ಬಂದೆ. ಚಿಕ್ಕವರನ್ನೇ ಮಚ್ಚಂಗ್ ಎತ್ಕೊಂಡ್ಬಂದೆ. ಕತ್ತರಿಸ್ತಾರೆ. ಇರ್ರಿ ನೋಡೋಣ ಕತ್ತರಿಸ್ತೀರಿ. ಇರ್ರಿ ನೀರ್ ಬಂದಿತ್ತು. ಹೌದಾ? ನನ್ ಕಾಲ್ ಕೂದಲೇ ಸುಟ್ಟೋಗ್ಬಿಟ್ಟು ಬಿಸಿ ಹಾಕೋಬಿಟ್ಟಿದ್ದೆ ನೀನು. ಅಯ್ಯೋ,